ಸೊ ಮೋಕ್ಷಿತ್ಗೆ ಇವತ್ತು ಅಂಗನವಾಡಿ ಇಲ್ಲ, ರಜಾ ಅಲ್ಲಕನ್ನ. ಹಾಯ್ ಮಾಡು ಎಲ್ರು. ಅಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಆ್ಯಕ್ಚುಲಿ ಇವತ್ತು ಟೈಮ್ ಬಂದ್ಬಿಟ್ಟು 8 o'clock ಆಗಿದೆ. ಇವಾಗ ಜಸ್ಟ್ ಎದಂಡಿದ್ದೀವಿ. ಸ್ವಲ್ಪ ಬಿಸಿಲಿದೆ ಆ್ಯಂಡ್ ಮತ್ತೆ ಮೋಡ ಎಲ್ಲ ಬರ್ತಾ ಇದೆ. ಇವತ್ತು ಅಂಗನವಾಡಿ ರಜಾ, ಸೊ ಡೈಲಿ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅವನು ಆ್ಯಕ್ಚುಲಿ ಯೂಟ್ಯೂಬ್ ಹಾಕ್ಕೊಂಡು ಕಿಡ್ಸ್ದು ನೋಡ್ತಾ ಇದ್ದಾನೆ ಚಾನಲ್ದು. ಇವಾಗ ಸ್ವಲ್ಪ ಕೆಲಸಗಳಿದೆ, ಸೊ ಮನೆ ಎಲ್ಲ ನೀಟಾಗಿ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿದ್ದೀನಿ. ಆ್ಯಂಡ್ ಬೆಡ್ಶೀಟ್ ತೊಳ್ದಾಕೋಣ ಅಂದ್ಕೊಂಡೆ, ಸೊ ತುಂಬಾ ಮೋಡ ಆಗಿಬಿಟ್ಟಿದೆ. ಶೋ ಮಾಡ್ತೀನಿ, ನಿಮ್ಗೆ ತೋರಿಸ್ತೀನಿ. ಸೊ ಚೆನ್ನಾಗಿ ಬಿಸಿಲಿತ್ತು, ಸೊ ಬೆಡ್ಶೀಟ್ ಹೊಣಾಕೋಣ ಅಂದ್ಕೊಂಡಿದ್ದೆ ತೊಳೆದು. ಬಟ್ ಇವತ್ತು ಮತ್ತೆ ಯಾಕೋ ವೆದರ್ ಮಳೆ ಬರೋ ಥರ ಇದೆ. ಸೊ ಈ ಬಟ್ಟೆಗಳೆಲ್ಲ ತೆಗೆದುಬಿಟ್ಟು ಇವತ್ತು ಫೋಲ್ಡ್ ಮಾಡಿ ಇಟ್ಕೊಬೇಕು. ಸೊ ಟೈಮು ಬಿಸಿಲಿದ್ದಾಗ ಕೆಲವೊಂದಿಷ್ಟು ಬಟ್ಟೆಗಳನ್ನ ಬೇಗ ಬೇಗ ತೊಳೆದಾಕೊಂಡ್ರೆ ಬೆಟರ್. ಆ್ಯಂಡ್ ಫೋನ್ ತಗೊಂಡ್ಮೇಲೆ ನಾನು ವ್ಲಾಗ್ಸ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಗ್ತಾನೆ ಇಲ್ಲ. ಬರೀ ಸ್ಕಿನ್ ಕೇರ್ ಲೈಕ್ ಬ್ಯೂಟಿ ಪ್ರಾಡಕ್ಟ್ಸ್ ಅದ್ರದ್ದೇ ರಿವ್ಯೂ, ಅನ್ಬಾಕ್ಸಿಂಗ್ ಆ ಥರದ್ದೇ ಮಾಡ್ತಾಯಿದ್ದೆ. ಡೈಲಿ ವ್ಲಾಗ್ಸ್ ಮಾಡ್ತಾ ಇರಲಿಲ್ಲ. ಸೊ ಮಾಡೋಣ, ವೈ ನಾಟ್ ಅಂದ್ಕೊಂಡು ಆದಷ್ಟು ಕೆಲವೊಂದಿಷ್ಟು ವಿಡಿಯೋಸ್ ಕ್ಲಿಪ್ಪಿಂಗ್ಸ್ ತೊಗೊಂಡು ಮಾಡೋಣ ಅಂತ ಇದ್ದೀನಿ. ಸೊ ಇದೊಂದು ಬೆಡ್ಶೀಟ್ ತೊಳಿಯೋಕೆ ಹಾಕೋಣ ಅಂದ್ಕೊಂಡೆ, ಬಟ್ ಆಗಿಲ್ಲ. ಆ್ಯಂಡ್ ಇನ್ನೇನಿಲ್ಲ, ಮನೆದೆಲ್ಲ ಕ್ಲೀನ್ ಆಗಿದೆ. ಸೊ ಇದೊಂದು ಡ್ರೆಸ್ಸಿಂಗ್ ಟೇಬಲ್ ಮೇಲಿರೋ ಪ್ರಾಡಕ್ಟ್ಸ್ ಎಲ್ಲ ತೆಗ್ದಾಕ್ಬೇಕು. ಲೋಯಿ ಬೈತಾನೇ ಇರ್ತಾರೆ. ಸದ್ಯಕ್ಕೆ ಇವಾಗ ನನಗೆ ಇರೋ ಕೆಲಸ ಅಂದರೆ ಪಾತ್ರೆಗಳು ವಾಶ್ ಮಾಡಬೇಕು. ಆ್ಯಕ್ಚುಲಿ ನೈಟು ವಾಶ್ ಮಾಡೋಣ ಅಂತ ಎಲ್ಲ ಕ್ಲೀನ್ ಮಾಡಿ ಲೈಕ್ ಏನಿರುತ್ತೆ ಮುಸ್ರದೆ ತೆಗ್ದಿಟ್ಟಿದ್ದೆ, ಬಟ್ ಇನ್ನೂ ಕ್ಲೀನ್ ಮಾಡೋಕ್ಕಾಗಿಲ್ಲ. ನೈಟ್ ಮಲ್ಕೊಂಡೆ. ಆ್ಯಂಡ್ ಫ್ರಿಜ್ ಮೇಲಂತೂ ಸಖತ್ತು ಡಂಪ್ ಮಾಡಿಬಿಟ್ಟಿದ್ದೀನಿ, ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು. ಆ್ಯಂಡ್ ಹೊಸದಾಗಿ ನಾವು ವಾಟರ್ ಫಿಲ್ಟರ್ ಹಾಕಿಸ್ಕೊಂಡ್ವಿ. ಸೊ ಇದು ಬಂದುಬಿಟ್ಟು ಪ್ಯೂರೋಸಿಸ್ದು. ಸೊ ಚೆನ್ನಾಗಿದೆ. ಆ್ಯಂಡ್ ನನಗೆ ಇವೆಂಟ್ಸ್ಗಳಿಗೆಲ್ಲ ಹೋದಾಗ ಅಥವಾ ಹೊಲ್ದತ್ರ ಎಲ್ಲ ಹೋದಾಗ, ನಾನು ಹೊಲ್ದತ್ರನೂ ಹೋಗ್ತೀವಿ, ಆವಾಗ ನನಗೆ ನೀರು ಇಟ್ಕೊಳಕ್ಕೆ ಆಗ್ತಾಯಿಲ್ಲ. ಒಂದೇ ಒಂದು ಕೊಡ ನೀರು ಇಟ್ಕೊಳ್ತಾ ಇದ್ದೆ. ನನಗೆ ಇರಿಟೇಷನ್ ಅನ್ಸೋದು, ಅದು ಬೇಗ ಅದು ಗಲೀಜಾಗಿಬಿಡೋದು. ಪಾಪು ಎಲ್ಲ ತಗೊಂಡು ಅಕ್ಕಿ ಹಾಕೋದು ಲೈಕ್ ಏನೇನೋ ಮಾಡೋನು. ದಟ್ಸ್ ವೈ ನಾನು ಹಾಕಿಸ್ಕೊಳ್ತೀನಿ ಅಂತ ಫೈನಲಿ ಒಂದು ವಾಟರ್ ಫಿಲ್ಟರ್ ಹಾಕಿಸ್ಕೊಂಡಿದ್ದೀನಿ. ಆ್ಯಂಡ್ ಅಗೇನ್ ಒಂದು UPS ತುಂಬ ದಿವಸದಿಂದ ಬೇಕಿತ್ತು ಅನಿಸೋದು, ಬಿಕಾಸ್ ಲೋಯರ್ ಫೋಟೋದು ವರ್ಕ್ ಮಾಡೋದ್ರಿಂದ, ಫೋಟೋಗ್ರಫಿದು ಅವರು ತುಂಬ ಎಡಿಟ್ಸ್ಗೆ ಲೈಕ್ ಆ ಥರದಕ್ಕೆಲ್ಲ ಯೂಸ್ ಆಗೋತಿತ್ತು. ಅವಾಗವಾಗ ಕರೆಂಟ್ ಶಟ್ ಡೌನ್ ಆದಾಗ ಸಿಸ್ಟಮ್ ತುಂಬ ಪ್ರಾಬ್ಲಮ್ ಆಗೋದು, ಅದಕ್ಕೆ UPS ಹಾಕ್ಸ್ಬೇಕಂತೇಳಿ. ಸೊ ಅದನ್ನು ರೀಸೆಂಟಾಗಿ ಹಾಕ್ಸಿದ್ವಿ. ಸೊ UPS ಬಂದುಬಿಟ್ಟು 24,000 ಆಯಿತು. ಆ್ಯಂಡ್ ಈ ವಾಟರ್ ಫಿಲ್ಟ್ರದ್ದು ಬಂದುಬಿಟ್ಟು 10K. ನಾವು 2 ತೊಗೊಂಡಿದ್ರಿಂದ 9,000 ಏನೋ ಲೈಕ್ ಹಾಕ್ಕೊಟ್ರು. ಸೊ ಸದ್ಯಕ್ಕೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು. ಇವತ್ತು ಮೋಕ್ಷಿತ್ಗೆ ರಜಾ ಇರೋದ್ರಿಂದ ಅವನು ತುಂಬಾ ಹಿಂಸೆ ಕೊಡ್ತಾನೆ. ಸ್ವಲ್ಪ ಒಂಥರ ಲೈಕ್ ಹೆಂಗೆ ಅಂದರೆ ಅವನು ಸ್ವಲ್ಪ ಸುಮ್ಮನೆ ಇರೋದಿಲ್ಲ. ಹಂಗಾಗಿ ಸ್ವಲ್ಪ ನನಗೆ ಅನ್ಕಂಫರ್ಟಬಲ್ ಅನಿಸುತ್ತೆ. ಅವನು ಹೇಳಿದ್ದು ಕೇಳಲ್ಲ. ಇವಾಗ ಸ್ವಲ್ಪ TV ಹಾಕ್ಕೊಟ್ಟಿರೋದಕ್ಕೆ ಹಿಂಗೆ ಕೂತಿದ್ದಾನೆ, ಇಲ್ಲ ಅಂದರೆ ಅವ್ನು ನಿಂತ್ಕೊಳ್ಳೋದಿಲ್ಲ, ಬರೀ ರೋಡಿಗೆ ಹೋಗ್ತಾನೆ. ಇವಾಗ ಜಸ್ಟ್ ನಾನು ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಸೊ ಸ್ಕಿನ್ ಕೇರ್ ಮಾಡ್ಕೊಂಡಿಲ್ಲ, ಬನ್ನಿ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ. ಸೊ ಪ್ರಾಡಕ್ಟ್ಸ್ ಎಲ್ಲ ತೊಗೊಂಡು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ನಾನು ರೀಸೆಂಟಾಗಿ ಯೂಸ್ ಮಾಡ್ತಿರೋವಂಥ ಒಂದು ಕ್ಲೆನ್ಸರ್ ಬಂದುಬಿಟ್ಟು ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇದು ಸೆರಾವೆ ಅವ್ರದ್ದು ಬ್ಲೆಮಿಶ್ ಕಂಟ್ರೋಲ್ ಕ್ಲೆನ್ಸರ್. ಯು ಕ್ಯಾನ್ ಸಿ ನನಗೇ ಎಷ್ಟು ಡಿಫ್ರೆನ್ಸ್ ಅನ್ನಿಸ್ತು ಅಂದರೆ 2 days ನಾನು ಯೂಸ್ ಮಾಡಿರೋದು ತುಂಬಾ ಕ್ಲಿಯರ್ ಥರ ಫೀಲ್ ಆಗ್ತಾ ಇದೆ. ಆ್ಯಂಡ್ ಇಲ್ಲಿ ಲೈಕ್ ಚಿಕ್ಕ ಬಂಪ್ಸ್ ಎಲ್ಲ ಬರ್ತಾ ಇದ್ದಿದ್ದು ತುಂಬ ಹಾಗೇ ಹೋಗ್ಬಿಡುತ್ತೆ, ಲೈಕ್ ಆ ಥರ ತುಂಬಾ ಚೆನ್ನಾಗಿದೆ. ಸೊ ಇದ್ರದ್ದು ನಾನು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ಫೇಸ್ ವಾಶ್ ಮಾಡೋ ಹೇಗೆ ಇರುತ್ತೆ ಇರೋ ಟೆಕ್ಸ್ಚರ್ ಎಲ್ಲ ಅಂತ. ಬನ್ನಿ ನಾನು ಅದನ್ನು ಆ್ಯಡ್ ಮಾಡಿ ಸ್ಕಿನ್ ಕೇರ್ದು ನೆಕ್ಸ್ಟ್ ಆ್ಯಡ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇಲ್ಲೆಲ್ಲೂ ಫೋನು ಹೋಲ್ಡ್ ಮಾಡೋಕ್ಕೆ ಸ್ಪೇಸ್ ಸರಿಯಾಗಿಲ್ಲ, ದಟ್ಸ್ ವೈ ನಾನು ಒಂದು ಕಡೆ ಹೋಲ್ಡ್ ಮಾಡ್ತೀನಿ. ನಾನು ನಿಮಗೆ ತೋರಿಸ್ತೀನಿ ಲೈಕ್ ಯಾವ ರೀತಿ ಅದ್ರ ಟೆಕ್ಸ್ಚರ್ ಎಲ್ಲ ಇದೆ ಅಂತ. ತುಂಬಾ ಚೆನ್ನಾಗಿದೆ. ಅದು ನ್ಯೂಲಿ ಲಾಂಚ್ಡ್ ಅನ್ಸುತ್ತೆ, ಬಟ್ ಐ ಡೋಂಟ್ ನೋ. ಆಯಿಲಿ ಟು ಆಕ್ನಿ ಪ್ರೂಫ್ ಸ್ಕಿನ್ ಅವ್ರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ನಾನು ತುಂಬ ಲೈಕ್ ನನ್ನ ಫೇಸ್ ಮಾತ್ರ ಕಾಣಿಸುತ್ತೆ, ಬಿಕಾಸ್ ಇಲ್ಲಿ ನನಗೆಲ್ಲೂ ಸ್ಟ್ಯಾಂಡ್ ಮಾಡೋಕ್ಕೆ ಟೈಮ್ ಸೊ ಲೈಕ್ ಸ್ಪೇಸ್ ಇಲ್ಲ ಅಲ್ಲ, ದಟ್ಸ್ ವೈ. ಸೊ ಫಸ್ಟು ನೀಟಾಗಿ ನಾನು ಫೇಸ್ಗೆ ವಾಟರ್ ಹಾಕ್ಕೊಡ್ತೀನಿ.
ಬ್ರಷ್ ಮಾಡ್ಕೊಂಬಿಡೋಣ. ಸೊ ಇವತ್ತು ಎದ್ದಿದ್ದು ಸ್ವಲ್ಪ ಲೇಟ್ ಆಗಿದ್ರಿಂದ ಫಸ್ಟ್ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡೆ. ಅದಾದ್ಮೇಲೆ ಸ್ವಲ್ಪ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಬ್ರಷ್ ಮಾಡಿಬಿಡೋಣ. ತಗೊಳ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಟೆಕ್ಸ್ಚರ್ ಬಂದ್ಬಿಟ್ಟು ಫುಲ್ಲು ಜೆಲ್ ಟೈಪಲ್ಲಿದೆ. ಐ ಡೋಂಟ್ ನೋ ನಿಮಗೆ ಗೊತ್ತಾಗುತ್ತೋ ಇಲ್ಲೋ ಅಂತ. ಸೊ ಲೈಕ್ ಆಲೋವೆರಾ ಜೆಲ್ ಏನ್ ಬರುತ್ತೆ ಆ ಟೆಕ್ಸ್ಚರಲ್ಲೇ ಇದೆ. ಸ್ವಲ್ಪ ನೀರು ತಗೊಂಡು ರೀತಿ ಮಾಡಿಕೊಂಡು ಬಬಲ್ಸ್ ಎಲ್ಲ ಬರ್ತಾ ಇದೆ. ಇವಾಗ ಫೇಸ್ ವಾಶ್ ಮಾಡ್ಕೊಂಡೆ. ಸೊ ಸಿಕ್ಕಾಬಟ್ಟೆ ಸಾಫ್ಟ್ ಆ್ಯಂಡ್ ಫುಲ್ ಜೆಂಟಲ್ ಅನ್ಸುತ್ತೆ. ಇಟ್ಕೊಂಡ್ಬಿಡೋಣ. ಸೊ ಆ್ಯಂಡ್ ನಾನು ತುಂಬ ಮನಸ್ಸಿಂದ ಲೈಕ್ ಸ್ಟಾರ್ಟಿಂಗಿಂದನೂ ಮೋರ್ ಲೈಟ್ ಏನು ಲಿಕ್ವಿಡ್ ಜೆಲ್ನ ಬಳಸ್ತೀನಿ. ಲೈಕ್ ಮೀನ್ಸ್ ಏನು ವಾಷಿಂಗ್ ಮಿಷಿನ್ ಹಾಕೋದು ಲಿಕ್ವಿಡ್ ಡಿಟರ್ಜೆಂಟ್ನ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೀವು ಅಮೆಝಾನಲ್ಲೆಲ್ಲ ಟ್ರೈ ಮಾಡಿದ್ರೆ 5 ಲೀಟರ್ಸ್ದು ಲಿಕ್ವಿಡ್ ಜೆಲ್ ನಿಮಗೆ ಜಸ್ಟ್ 399ಗೆ ಅವೈಲಬಲ್ ಇದೆ. ಸೊ ಹಾಗಾಗಿ ನೀವು ಬೇಕಾದರೆ ತೊಗೊಬೋದು. ನಾನು ಯೂಶ್ವಲಿ ಅಮೆಝಾನಲ್ಲೇ ಬೈ ಮಾಡೋದು. ಬಿಸಿಲಿದ್ದಾಗ ಸ್ವಲ್ಪ ಡಿಫ್ರೆಂಟಾಗಿ ಅನಿಸುತ್ತೆ. ಫುಲ್ಲು ಮೋಡ ಆಗಿಬಿಟ್ಟಿದೆ ನೋಡಿ. ಇವಾಗ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡಾಯಿತು. ಸೊ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ನಿಮ್ಮ ಜೊತೆಗೇನೆ. ಆ್ಯಂಡ್ ಆದಷ್ಟು ಸಾಫ್ಟಾಗಿರೋ ಕ್ಲಾತ್ಸ್ ಬಳಸಿ ಫೇಸಿಗೆ. ಹಾರ್ಷ್ ಇರೋ ಥರದ್ದು ಬೇಡ. ಇವಾಗ ಸದ್ಯಕ್ಕೆ ಸೊ ಇದು ನಮ್ಮ ರೂಮ್. ಇದೆಲ್ಲ ಕ್ಲೀನ್ ಆಗಿಬಿಟ್ಟಿದೆ. ಸ್ವಲ್ಪ ಏನೋ ಕುತ್ಕೊಂಡ್ಬಿಟ್ಟಿದೆ ಥ್ರೆಡ್ಡು. ಸೊ ಫೇಸ್ ವಾಶ್ ಎಲ್ಲ ಆಯಿತು. ಪ್ಲೀಸ್ ಇಗ್ನೋರ್ ಮೈ ಬ್ಯಾಕ್ಗ್ರೌಂಡ್. ಪಾಪು ಇವಾಗಲೂ ಒಂದೊಂದು ದಿನ ಜೋಕಲ್ಲಿ ಮಲಕ್ಕೊಂತಾನೆ. ದಟ್ಸ್ ವೈ ಇನ್ನೂ ಅದು ಹಾಗೇ ಇದೆ. ಸೊ ಆ್ಯಕ್ಚುಲಿ ಬ್ಯಾಕ್ಗ್ರೌಂಡ್ ಅಂತೂ ಚೆನ್ನಾಗಿದೆ. ತುಂಬ ದಿನ ಆಗಿಬಿಟ್ಟಿದೆ. ಆ್ಯಂಡ್ ನಾನು ಸ್ವಲ್ಪ ವಿಡಿಯೋ ಮಾಡಿಬಿಟ್ಟು ಸದ್ಯಕ್ಕೆ ನಾನು ಆ ಕ್ಲೆನ್ಸರ್ ಬಳಸ್ತಾ ಇದ್ದೀನಿ. ಸಖತ್ ಇಷ್ಟ ಆಯಿತು. ತುಂಬಾ ಚೆನ್ನಾಗಿದೆ. ಸೊ ಬನ್ನಿ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ. ಇರಿ ನಾನು ಪ್ರಾಡಕ್ಟ್ಸ್ ತೊಗೊಂಬಂದಿರ್ತೀನಿ. ಸೊ ಸಿಂಪಲಾಗಿ ಯಾವಾಗಲೂ ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ನಾನು. ಜಸ್ಟ್ ಒಂದು ಲೈಟ್ ಮಾಯ್ಶ್ಚರೈಸರ್. ಆ್ಯಂಡ್ ನಂದು ಆಯಿಲಿ ಸ್ಕಿನ್ ಆಗಿದ್ದೆ ಸದ್ಯಕ್ಕೆ. ಬಟ್ ವೆದರ್ ವೈಸ್ ಒಂದು ಚೇಂಜ್ ಆಗ್ತಾ ಇರುತ್ತೆ. ಸೊ ಪಾಂಡ್ ಸೂಪರ್ ಲೈಟ್ ಜೆಲ್ ಮಾಯ್ಶ್ಚರೈಸರ್ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಲಿಟಲ್ ಬಿಟ್ಟು ಅಪ್ಲೈ ಮಾಡ್ಕೊಳ್ಳೋಣ. ವೆದರ್ ಅಂತೂ ಸಿಕ್ಕಾಬಟ್ಟೆ ಕೋಲ್ಡ್, ಮಳೆ ಬರೋ ಥರ ಇದೆ. ಐ ಥಿಂಕ್ ನಿನ್ನೆ ಸ್ವಲ್ಪ ಉದ್ರಿ ಹೋಗಿದೆ ಮಳೆ, ಮೊನ್ನೆ ಬಂತು ಅನ್ಸುತ್ತೆ. ಸೊ ಈ ರೀತಿ ನೀಟಾಗಿ ಮಾಯ್ಶ್ಚರೈಸರ್ ಹಚ್ಕೊಂಡ. ನಿಜವಾಗ್ಲೂ ಕ್ಲೆನ್ಸರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಐ ಹೈಲಿ ರೆಕಮೆಂಡ್ ಆ್ಯಕ್ಚುಲಿ. ಸೊ ಆ್ಯಂಡ್ ನಾನು ಇವತ್ತು ಸ್ವಲ್ಪ ಚಬ್ಬಿ ನಾವು ಅನಿಸ್ತಿತ್ತು. ಬೆಳಿಗ್ಗೆ ಎದ್ದ ತಕ್ಷಣ ಮಿರರ್ ನೋಡ್ಕೊಂಡಾಗ ಗೊತ್ತಿಲ್ಲ ಹಂಗೆ ಅನಿಸ್ತಿದೆಯೋ ಇಲ್ವೋ ಕ್ಯಾಮ್ರಾದಲ್ಲಿ. ಸೊ ಇವಾಗ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೊಂಡಾಯಿತು. ಅದಾದಮೇಲೆ ನಾನು ಲಿಪ್ ಬಾಮ್ ಅಪ್ಲೈ ಮಾಡ್ಕೊತೀನಿ. ಇಲ್ಲಿ ವ್ಯಾಸ್ಲಿನ್ ತೊಗೊಂಡಿನಿ. ನಂತರ ಸಿಕ್ಕಾಬಟ್ಟೆ ಲಿಪ್ ಬಾಮ್ಸ್ ಕಲೆಕ್ಷನ್ ಇದೆ. ಐ ವಿಲ್ ಶೋ ಯು ಒನ್ಸ್. ಆ್ಯಂಡ್ ನಂಗೆ ತುಂಬ ಜನ ಕೇಳ್ತಾ ಇರ್ತೀರಾ, ಕಮೆಂಟ್ ಹಾಕಿದ್ದೀರಾ ಮೇಕಪ್ ಲೈಕ್ ಕಿಟ್ ತೋರಿಸಿ ಆ ಥರದ್ದು. ಮುಂಚೆ ಹಾಕಿದ್ರು, ನಾನು ಸ್ವಲ್ಪ ಸ್ಕಿಪ್ ಮಾಡಿದ್ನಲ್ಲ ವೀಡಿಯೋಸ್ ಮಾಡೋದು ಅವಾಗ. ಸೊ ಡೆಫಿನೆಟ್ಲಿ ಅದನ್ನು ತೋರಿಸ್ತೀನಿ. ಇವಾಗ ಸಂಡೇ ಆಗೋದ್ರಿಂದ ಪಾಪು ಇರ್ತಾನೆ, ಸ್ವಲ್ಪ ತೋರ್ಸೋಕ್ಕಾಗಲ್ಲ. ಅದು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಏನೇನು ಕಂಟೆಂಟ್ ಮಾಡ್ಕೊಳ್ಬೇಕು ಅಂತ. ಒಂದು ಗುಡ್ ಹ್ಯಾಬಿಟ್ ಬೆಳೆಸ್ಕೊಬೇಕು ಅಂದ್ಕೊಂಡಿದ್ದೀನಿ. ಲೈಕ್ ನೋಟ್ ಮಾಡ್ಕೊಳ್ಳೋದು, ಯಾವ ದಿನ ಯಾವ ಥರ ಟಾಪಿಕ್ ಆಗೋ ದಿನ ಮಾಡಬೇಕು ಅಂತ. ಜಸ್ಟ್ ನೆನ್ನೆ ಹೇರ್ ವಾಶ್ ಮಾಡಿದ್ದೆ. ಆ್ಯಂಡ್ ನನಗೆ ಲಾಸ್ಟ್ ಒಬ್ಬರು ಕಮೆಂಟ್ ಹಾಕಿದ್ರು. ಸೊ ಹಚ್ಕೊಂಡ್ಬಿಡ್ತೀನಿ ಲಿಪ್ ಬಾಂಬು. ನಂದು ಹೇರ್ದು ವಿಡಿಯೋ ನೋಡಿಬಿಟ್ಟು ಒಬ್ರು ಕಮೆಂಟ್ ಹಾಕಿದ್ರು. ಸೊ ನೀವು ಹೇರ್ ವಾಶ್ ಮಾಡಾದ್ಮೇಲೆ ಯಾವ ರೀತಿ ಡ್ರೈ ಮಾಡ್ಕೊಳ್ತೀರಾ, ಆ್ಯಂಡ್ ಅದಾದಮೇಲೆ ಯಾವ ರೀತಿ ಆಯಿಲಿಂಗ್ ಅಪ್ಲೈ ಮಾಡ್ಕೊಳ್ತೀರ, ಲೈಕ್ ಆಯಿಲ್ ಅಪ್ಲೈ ಮಾಡ್ಕೊಳ್ತೀರ, ಅದು ಕಂಟಿನ್ಯೂಸ್ ಒಂದು ವಿಡಿಯೋ ಮಾಡಿ ಅದನ್ನ ನಿಮ್ಗೆ ಕೊಡಿಸಿ ಚಾಲೆಂಜ್ ಅಂತ
ಒಬ್ರು ಕಮೆಂಟ್ ಹಾಕಿದ್ರು, ಬಟ್ ಅದು ನಿಜ ಸಿಕ್ಕಾಬಟ್ಟೆ ಕಷ್ಟ. ಡೆಫಿನೆಟ್ಲಿ ನಂಗೆ ಟೈಮ್ ಸಿಕ್ಕಿದಾಗ ಅಪ್ಕಮಿಂಗಲ್ಲಿ ಮಾಡ್ತೀನಿ. ಯಾಕೆಂದರೆ ಮನೇಲಿ ವರ್ಕ್ ಇರುತ್ತೆ, ಅಥವಾ ನಾನು ಕೆಲವು ಸರಿ ಇವೆಂಟ್ಸ್ಗೆ ಹೋಗೋದಿರುತ್ತೆ. ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಇದೆ. ಪಾಪುಗೆ ಹುಷಾರಿರಲ್ಲ. ಸೊ ಮೊನ್ನೆನೂ ಅವ್ನಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬಂದ್ವಿ. ಸೊ ಆ ಥರ ಎಲ್ಲ ಇದ್ದಾಗ ಹೊಲ್ದ ಹತ್ರ ಹೋಗ್ತಾ ಇರ್ತೀವಿ, ಸ್ವಲ್ಪ ಕಷ್ಟನೇ. ಆ್ಯಂಡ್ ಲೋಹಿ ಅವ್ರಿಗೆ ಕಂಟೆಂಟ್ ಏನಾದ್ರು ಐಡಿಯಾ ಕೊಡಿ ಅಂದರೆ ಹೇಳ್ತಿರ್ತಾರೆ, ಹೊಲ್ದ ಹತ್ರಕ್ಕೆಲ್ಲ ಬರ್ತೀಯಲ್ಲ, ಲೈಕ್ ಕೆಲಸ ಮಾಡೋದೆಲ್ಲ ಹಾಕು ಅಂತ. ಬಟ್ ನನಗೆ ಶೂಟ್ ಮಾಡ್ಕೊಂಡು ಹಾಕೋದೆಲ್ಲ ಕಂಫರ್ಟ್ ಅನ್ಸಲ್ಲ. ಡೆಫಿನೆಟ್ಲಿ ಆದರೆ ನೋಡೋಣ. ತುಂಬ ಜನ ಕ್ರಿಯೇಟರ್ಸ್ಗಳು ಲೈಕ್ ಆ ರೀತಿನೇ ಕೆಲಸದ್ದು ಎಲ್ಲ ರೀಲ್ಸ್ ಹಾಕಿ ಆ ಥರದ್ದೇ ವೈರಲ್ ಆಗೋದು. ಬಟ್ ನಂಗೆ ಯಾಕೋ ಅದು ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಹಾಕಿಲ್ಲ. ಸೊ ಇವತ್ತಿನ ಪ್ಲ್ಯಾನ್ಸ್ ಏನೂ ಇಲ್ಲ, ಸ್ವಲ್ಪ ಮನೆಗೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಆ್ಯಂಡ್ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರುತ್ತೆ. ಆ್ಯಂಡ್ ನಾಳೆಯಿಂದ ಮಂಡೆಯಿಂದ ಅವನು ಆ್ಯಕ್ಚುಲಿ ಅಂಗನವಾಡಿಗೆ ಹೋಗ್ತಾನೆ. ಒಂದೊಂದು ದಿನ 9:30 to 3:30 ಅಥವಾ 10 ಒಂದೊಂದು 11 ಆಗುತ್ತೆ, 11:30 ಹಂಗೆ ಕಳಿಸೋದು. ಬಿಕಾಸ್ ಅವನು ತಿಂಡಿನೂ ತಿಂದಿಲ್ಲ, ಹಿಂಸೆ ಕೊಡ್ತಾನೆ ಅಂದಾಗ. ಸೊ ನೆಕ್ಸ್ಟು ಇವಾಗ ಮಾಯ್ಶ್ಚರೈಸರ್ ಚೆನ್ನಾಗಿ ಅಬ್ಸರ್ವ್ ಆಗಿದೆ, ಸನ್ಸ್ಕ್ರೀನ್ ಅಪ್ಲೈ ಮಾಡೋಣ. ನಾನು ವಿಶ್ಕೇರ್ದು ಆಯಿಲ್ ಬ್ಯಾಲೆನ್ಸ್ ಫ್ಲೂಯಿಡ್ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಸೊ ಒಂದು 2 ಫಿಂಗರಲ್ಲಿ ತೊಗೊಂಡು ಹಿಂಗೆ ಟ್ಯಾಪ್ ಮಾಡಿಕೊಂಡು, ನೀವು ಮನೇಲಿದ್ರೂ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು. ಸೆಲೆಬ್ರಿಟಿಗಳೆಲ್ಲ ಸನ್ಸ್ಕ್ರೀನ್ನ ಸ್ಕಿಪ್ಪೇ ಮಾಡಲ್ಲ. ಸೊ ಅದಕ್ಕೆ ಅವ್ರ ಸ್ಕಿನ್ ಅಷ್ಟು ಚೆನ್ನಾಗಿರುತ್ತೆ ಅನಿಸುತ್ತೆ. ಆ್ಯಂಡ್ ನಂಗೆ ತುಂಬ ಜನ ವಾಟ್ಸಪ್ಪಲ್ಲೆಲ್ಲ ಕೇಳ್ತಾರೆ, ಡ್ರೈ ಸ್ಕಿನ್ಗೆ ಯಾವ ಸನ್ಸ್ಕ್ರೀನ್ ಫೌಂಡೇಶನ್ ಚೆನ್ನಾಗಿರುತ್ತೆ, ಆಯಿಲಿ ಸ್ಕಿನ್ ಯಾವುದು ಹೇಳಿ ಅಂತ. ಲೈಕ್ ನನ್ನ ಕಾಂಟ್ಯಾಕ್ಟ್ಸ್ ಅವರು ಅಥವಾ ಇನ್ಸ್ಟಾಗ್ರಾಮಲ್ಲಿ ಕೆಲವೊಬ್ರು ಗೊತ್ತಿಲ್ಲದೆ ಇರೋರು ಸಹ ಕೇಳ್ತಾರೆ. ಪಾಪ ನಾನು ಆದಷ್ಟು ಜನಕ್ಕೆ ರಿಪ್ಲೈ ಮಾಡಿರ್ತೀನಿ. ಆ್ಯಂಡ್ ಇನ್ನು ಕೆಲವೊಂದಿಷ್ಟು ವರ್ಕ್ಗಳಲ್ಲಿ ಸಿಗಾಕೊಂಬಿಟ್ಟು ಕಾಮೆಂಟ್ಸ್ಗಳು ನೋಡೋಕ್ಕೆ ಆಗಲ್ಲ. ನನಗೆ ಈ ರೀತಿ ಜಾಸ್ತಿ ಡೈಲಿ ಇದೆ ರೂಟೀನ್ ಇರುತ್ತೆ, ವ್ಲಾಗ್ಸ್ ಮಾಡೋಕ್ಕೆ ಇಷ್ಟ ಇಲ್ಲ ಪ್ರೊಫೆಷನಲ್ ವೈಸ್. ಬಟ್ ಸಮ್ ಹೌ ಅನ್ನಿಸ್ತಾ ಇರುತ್ತೆ, ಕಂಟೆಂಟ್ ಸಿಗಲ್ಲ, ಏನು ಮಾಡಲಿ ಅಂದಾಗ ಈ ರೀತಿ ಒಂದೊಂದು ದಿನ ಇರಲಿ ಮಿಕ್ಸಪ್ಪಲ್ಲಿ ಅಂತ ಡೈಲಿ ವ್ಲಾಗ್ ಹಾಕೋಣ ಅಂತ. ಸೊ ಇನ್ನು ತಿಂಡಿ ಮಾಡಿಲ್ಲ, ಇದು ಆಲ್ರೆಡಿ 8:40 ಆಗಿದೆ. ಸೊ ರೋಹಿತ್ ಅವ್ರು ಹೋದತ್ರ ಹೋಗಿದ್ದಾರೆ, ಬರ್ತಾರೆ. ಅಷ್ಟರಲ್ಲಿ ಸ್ವಲ್ಪ ಪಾತ್ರೆಗಳು ವಾಶ್ ಮಾಡಿಕೊಂಡು ತಿಂಡಿ ಮಾಡಬೇಕು. ಸೊ ಮಾರ್ನಿಂಗ್ ಟೈಮಲ್ಲಿ ಇಷ್ಟೇ ನನ್ನ ಕೆಲಸ ಇರುತ್ತೆ. ಆ್ಯಂಡ್ ಪೂಜೆ ಮಾಡಿಕೊಳ್ಬೇಕು. ಪೂಜೆ ನಾನು ನಿಧಾನಕ್ಕೆ ಮಾಡೋದು. ಬಟ್ ಪಾಪು ಇರ್ತಾನಲ್ಲ, ಅವನ್ನೆಲ್ಲ ಫುಲ್ಲು ಗಲೀಜು ಮಾಡ್ತಾನೆ. ಲೈಕ್ ಲಾಸ್ಟ್ ಟೈಮ್ ವಿಭೂತಿನೆಲ್ಲ ನೀರಿಗೆ ಹಾಕಿ ಫುಲ್ಲು ಎಲ್ಲ ಹತ್ರನೂ ಸುಣ್ಣ ಹೊಡೆದಂಗೆ ಎಲ್ಲ ಕಲಸಿ ಹಚ್ಬಿಟ್ಟಿದ್ದ. ನೋಡಿ ತಿರುಗಿಸ್ತಾನೆ, ಬಂದ ಬಾಯ್. ಬನ್ನಿ ಬನ್ನಿ. ಇವನು ಎಷ್ಟು ಹಿಂಸೆ ಕೊಡ್ತಾರೆ ಅಂದ್ರೆ, ಇವ್ನು ನೋಡಿ ಬಂದು ಹೋದವರೆಲ್ಲ ಅದೆಲ್ಲ ಇವ್ನು ಹೆಂಗ್ ನೋಡ್ಕೊಂತೀಯ, ಎಲ್ಲ ಕೆಲಸ ಮಾಡ್ಕೊಂತೀಯ ಅಂತ. ಅಲ್ಲ ಮುದ್ದು, ನೀವ್ ಯಾಕೆ ಅಮ್ಮನ್ನ ಗೋಳಿಕೊಳ್ಳೋದು? ಅಂಡ್ ನಾನು ನಿನ್ನೆ ನನ್ನ ಮೇಕಪ್ ಕಿಟ್ ಅಲ್ಲಿ ನಿಯರಲ್ಲಿ ಇಟ್ಟಿರ್ತೀನಲ್ಲ, ಸೊ ಅದೆಲ್ಲ ತಗೊಂಬರೋದು, ಮನೆ ಮಾಡ್ತೀನಿ ಅಂತ ಎಲ್ಲ ಪ್ರಾಡಕ್ಟ್ಸ್ ತೋರಿಸೋದು, ಆ ಥರ ಮಾಡ್ತಿರ್ತಾನೆ. ನಿನ್ನೆ ಅದು ಸುಮ್ಮನೆ ನಾನು ಆ ಥರ ತುಂಬ ಮಾಡ್ತಾನೆ, ನಾನು ಎಲ್ಲೂ ತೋರಿಸ್ಕೊಳಲ್ಲ. ಅಜ್ಜಿ ಸೊ ದಟ್ಸ್ ವೈ ನಾನು ಹಾಕಲ್ಲ. ಬಟ್ ನಿನ್ನೆ ನಾನೊಂದು ರೀಲ್ ಹಾಕಿದ್ದಕ್ಕೆ ತುಂಬ ಜನ ನನಗೆ ಮೇಕಪ್ ಆರ್ಟಿಸ್ಟ್ಗಳು ಆ್ಯಂಡ್ ಫ್ಯಾಮಿಲಿಗಳಲ್ಲಿ ಎಲ್ಲರೂ ತುಂಬ ಜನ ರಿಯಾಕ್ಟ್ ಮಾಡಿದ್ರು. ಲೈಕ್ ಒಂಥರ ಖುಷಿ ಅನ್ಸಿದೆ. ಬಟ್ ಮಕ್ಕಳು ಲೈಕ್ ಆ ಥರದಲ್ಲಿ ತೋರಿಸ್ಕೊಂಡ್ರೆ ಯಾಕೆ ಅನ್ಕೊಂಡು ನಾನು ಹಾಕಲ್ಲ. ಏನದು ಎಲ್ಲಿಗೆ ಹಚ್ಕೊಳ್ಳೋದು ಅದನ್ನ? ಅಲ್ಲಿಗೆ ಹಚ್ಕೊಳ್ಳೋ. ನಾನು ಆ್ಯಕ್ಚುಲಿ ಅವನಿಗೆ ಮೊನ್ನೆ ಕಾಲ ಹತ್ರ ಒಂದು ಸ್ವಲ್ಪ ಬಾಯಿಗೆ ಹಾಕ್ಬಾರ್ದು ತರ್ಚ್ಕೊಂಡ್ ಅಂತ ವ್ಯಾಸ್ಲಿನ್ ಪೆಟ್ರೋಲಿಯಂ ಜೆಲಿ ಹಚ್ಚಿ ಅಂತ ಲೈಕ್ ನೋಡ್ಕೊಂಡಿದ್ದೆ. ನಾನು ಸ್ವಲ್ಪ ಅಪ್ಲೈ ಮಾಡಿದ್ದಕ್ಕೆ ಇದನ್ನ ಕಾಲಿಗೆ ಹಚ್ಚೋದು ಅಂತ ಇದ್ದಾನೆ. ಇದು ಎಲ್ಲಿಗೆ ಹಚ್ಚೋದು? ಅಲ್ಲಿಗ. ಇದೇನಿದು? ಸನ್ಸ್ಕ್ರೀನ್ ಎಲ್ಲರೂ ಹಚ್ಕೊಳ್ಳಿ ಡೈಲಿ ಅನ್ನು. ಮುದ್ದು. ಇದೆಲ್ಲಿಗೆ ಹಚ್ಚೋದು? ಮಾಯ್ಶ್ಚರೈಸರ್ ಫೇಸಿಗೆ ಹಚ್ಕೊಳ್ಳಿ. ಪ್ಲೀಸ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹೇಳ ಅಲ್ಲಿ ವಿಡಿಯೋ ಇಷ್ಟ ಆದ್ರೆ ಹೇಳ, ಆಮೇಲೆ ಕೊಡ್ತೀನಿ. ಅದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದೇ ರೀತಿ ಏನಾರು ಮಾಡ್ತಾ ಇದ್ರೆ ಅವ್ನು ಬರ್ತಾನೆ ನನಗೆ. ಆ್ಯಂಡ್ UGCದು ಕೆಲವೊಂದು ಪ್ರಾಡಕ್ಟ್ಸ್ಗಳು ಈ ಮಂತ್ ಬರೋದಿದೆ. ಎಲ್ಲ ಸದ್ಯಕ್ಕೆ ನಾನು ಬಾರ್ಟರ್ ಮಾಡ್ತಾ ಇದ್ದೀನಿ. ಚಿಕ್ಕ ಪುಟ್ಟದ್ದು ಪೇಯ್ಡ್ ಮಾಡಿರೋದು ಅದು ಹಾಳಾಗುತ್ತೆ. ಸೊ UGCದು ನಾನು ಬೇಕಾದರೆ ಒಂದು ನಾನು ಹಿಂಗೆ ಸ್ಟಾರ್ಟ್ ಮಾಡಿದೆ, ಏನು ನನಗೇನೋ ಇನ್ಸ್ಪೈರೋ ಲೈಕ್ ಅದನ್ನೊಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಎತ್ಕೊಂಡು ಮಾಡಬೇಕು. ಇದೇ ರೀತಿ ಏನಾದರೂ
ಫಿಲಮ್ ನೋಡಿ ನೋಡಿ ಅವನಿಗೆ ಟಿವಿ ನೋಡಿ ಬೇಜಾರಾದ್ರೆ ಹೇಳ್ತಿ ಅಮ್ಮ ಅದ್ ನೋಡ್ಬೇಕು ಇದ್ ನೋಡ್ಬೇಕು ಅದ್ ಕೊಡಿ ಇದ್ ಕೊಡಿ ಅಂತ ಅದು ಅಂತ ಬರ್ತಾನೆ. ಸೊ ಇವಾಗ ತಿಂಡಿ ಮಾಡ್ಕೊಳ್ತಾ ಇದೀನಿ ಚಿತ್ರಾನ್ನ. ಅದಕ್ಕೆ ಕಡಲೆ ಬೀಜ ತೋರ್ಸು ಆಮೇಲೆ ಕಾಳು ಕೊಡು ಅಂತ ಹೇಳ್ತಾ ಇದ್ದಾನೆ. ಏನು ಚೆಲ್ತಾ ನೀನ್ ಎತ್ತ ಮಾಡೋದ್ ಕಷ್ಟ ಅಲ್ಲ ಅಮ್ಮಂಗೆ, ಚೆಲ್ಲುತ್ತೆ ಮತ್ತೆ. ತಿಂಡಿ ಮಾಡ್ಕೊಂಡಾದ್ಮೇಲೆ ನಾವ್ ಹಂಗ್ ಮಾಡ್ಬಾರ್ದು, ಪಾತ್ರೆ ವಾಶ್ ಮಾಡೋದು. ನೋಡಲಿ ಯಾರದು ಅರ್ಶಿನ ಪುಡಿ ಸ್ವಲ್ಪ ಚೆಲ್ತು, ಅದನ್ನ ಇಟ್ಕೊಳ್ತಾ ಇದ್ದಾನೆ. ನನ್ ಮಗ ಎಷ್ಟು ಲೈಕ್ ಅರ್ಶಿನ ಕುಂಕುಮ ಹಚ್ಕೊಳ್ಳೋದು, ಚೆಲ್ಲೋದು, ರಂಗೋಲೆ ಬಿಟ್ಟು ನಾನು ಹುಡುಗಿರ್ ಮಾಡೋ ಕೆಲ್ಸನೆಲ್ಲ ಮಾಡಕ್ ಕೊಡತ್ತಲ್ಲ. ಇವಾಗ ಫ್ಯೂಚರ್ ಅಲ್ಲೆಲ್ಲ ಮಾಡ್ಕೊಡಲ್ಲ ಗಂಡ್ಮಕ್ಳು, ಈ ಏಜಲ್ಲಿ ಹಂಗ್ ಮಾಡ್ತಾರ. ಮ್ಯಾಗಿ ಬೇಯಿಸ್ಬೇಕಾ? ಚಿತ್ರಾನ್ನ ಮಾಡ್ತಾ ಇದ್ದೀನಲ್ಲ, ಆಯ್ತಲ್ಲ ಚಿತ್ರಾನ್ನ ತಿನ್ನದೆ. ಇವಾಗ ರೈಸ್ ಎಲ್ಲ ವಿಷಲ್ ಕೂಗಿದ್ದೆ, ಹಾಕು ಉಪ್ಪಾಕು, ಹಾಕು ಸ್ವಲ್ಪ ಹಾಕು ಬೇಗ ಹಾಕ್ಬೇಕು, ಹಾಕದಕ್ಕೆ. ಗುಡ್ ಇಡಿ. ಸೊ ಹಂಗಾಗಿ ಇವಾಗ ತಿಂಡಿ ಆಗಿದೆ ಮಾಡ್ಕೊಂಡು, ಸ್ವಲ್ಪ ರೈಸ್ ಆರಿದ್ಮೇಲೆ ಆರಿದ್ಮೇಲೆ ಲೈಕ್ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಅಷ್ಟರಲ್ಲಿ ಲೋರಿ ಅವರು ಬರ್ತಾರೆ. ಕೊಡ್ತೀನಿ. ಇವತ್ತು ತಿಂಡಿ ಕೆಲ್ಸನ ಮುಗೀತು. ನಿಮಗೆ ಸ್ವಲ್ಪ ಕಾಫ್ ಹಂಗೆ ಇದೆ. ಇವಾಗ ತಿಂಡಿ ಮಾಡ್ಕೊಂಡಾಯ್ತು, ಪಾತ್ರೆಗಳು ಕ್ಲೀನ್ ಮಾಡಿಲ್ಲ. ಸೊ ನೋಡಿ ರೈಸ್ ಮತ್ತೆ ಚಿತ್ರಾನ್ನ ಗೊಜ್ಜು ಮಾಡ್ಕೊಂಡಿದ್ದೀನಿ. ಜಿಯ ಬೇಕಾ? ನೋಡಿ ಇಟ್ಕೊಳ್ಳಿ. ಅವನೇ ಆನ್ ಮಾಡ್ಬೇಕು ಅಂತ ಎಲ್ಲ ನೋಡ್ಕೊಂಡ್ಬಿಟ್ಟು ನಾನು ಸಾಕು ತುಂಬ್ತು ಕುಡೀರಿ. ಮುದ್ದು ಗುಮ್ಮ ಯಾರು? ನೀನು ಮುದ್ದು ಗುಮ್ಮನಾ? ನಿನ್ನ ಹೆಸರೇನು? ಚಿತ್ರಾನ್ನ ಮಾಡ್ಕೊಂಡೆ, ಉಪ್ಪಿಟ್ಟು ಮಾಡೋಣ ಬೇಗ ಆಗುತ್ತೆ ಅನ್ಕೊಂಡೆ. ಬಟ್ ಲೋಯಿ ಅವರು ನಾನು ಯಾವಾಗಲೂ ಚಿತ್ರಾನ್ನ ಚೆನ್ನಾಗಿ ಮಾಡ್ತೀನಿ ಅಂತ, ಚಿತ್ರಾನ್ನ ಒಂದೇ ನೀವು ಚೆನ್ನಾಗಿ ಮಾಡೋದು ಅಂತ ಕಮೆಂಟ್ ಆಗ್ತಿರ್ತಾರೆ. ಆ್ಯಂಡ್ ಇದೂ ಅಷ್ಟೇ ಈಸಿ ಅಲ್ಲ. ಆ ಕಡೆ ರೈಸ್ ವಿಷಲ್ ಕೂಗೋ ಹೊತ್ತಿಗೆ ಕುಕ್ಕರು ಗೊಜ್ಜು ಮಾಡ್ಕೊಂಡೆ. ಇವಾಗ ಕಲ್ಸಾಗಿದೆ. ನಾನು ಪಾಪು ತಿಂಡಿ ತಿನ್ಬಿಡ್ತೀವಿ. 10 o'clock ಆಗಿದೆ. ಅವ್ರು ಬಂದು ನಿಧಾನ ತಿಂಡಿ ತಿನ್ಕೊಳ್ತಾರೆ, ಅವಾಗ ಹಾಕೊಡ್ತೀನಿ. ಸೊ ಇವತ್ತು ಚಿತ್ರಾನ್ನ ಮಾಡಿದ್ದೀನಿ ತಿಂಡಿಗೆ. ತಿಂಡಿ ತಿನ್ಸಕ್ಕೆ ಇವನಿಗೆ ಫೋನ್ ಕೊಟ್ರೇನೆ ಫುಲ್ಲು ನೀಟಾಗಿ ಬಾಯಿ ತೆಗಿಯೋದು, ಇಲ್ಲಾಂದ್ರೆ ತಿನ್ನೋದೇ ಇಲ್ಲ. ಸೊ ನಂದು ಹಳೆ ಫೋನಲ್ಲಿ ಇಟ್ಕೊಂಡು ಯೂಟ್ಯೂಬ್ ಶಾರ್ಟ್ಸ್ ನೋಡ್ತಿರ್ತಾನೆ. ಅವಾಗ ತಿನ್ನಿಸ್ಬಿಟ್ರೆ ನನಗೆ 1 hour ತಿನ್ಸೋ ತಲೆನೋವು ಕಮ್ಮಿ ಆಗುತ್ತೆ. ತಿಂಡಿ ಊಟದ ಟೈಮಲ್ಲಿ ಅಷ್ಟೇ ಕೊಡೋದು, ಇನ್ನೇನು ಮಾಡಲಿ. ಇಲ್ಲಾಂದರೆ ಒಂದು ಹತ್ರ ಇರಲ್ಲ, ತಿನ್ನಲ್ವಲ್ಲ, ತಿಂದರೆ ಸಾಕು ನಂಗಾಗುತ್ತೆ. ಆ್ಯಕ್ಚುಲಿ ಕೊಡಬಾರ್ದು ಅಂತ ತುಂಬ ವೀಡಿಯೋಸು ಅದು ಇದು ನೋಡ್ತೀವಿ. ಬಟ್ ಮಕ್ಕಳು ತಿಂಡಿ ತಿಂದರೆ ನಮಗೆ ಏನಾದರೂ ಕೆಲಸ ಮಾಡ್ಕೊಳ್ಳೋಕ್ಕೆ ಅನ್ಕಲ್ಲ. ದಟ್ಸ್ ವೈ ಏನೂ ಮಾಡೋಂಗಿಲ್ಲ, ನೋಡ್ಕೊಳ್ತಿರ್ತಾನೆ, ತಿಂತಾನೆ. ಅವನಿಗೂ ತಿಂಡಿ ತಿನ್ನಿಸಿ ಇವಾಗ ನಾನು ತಿಂದರೆ ನನ್ನ ಮಾರ್ನಿಂಗ್ ರೂಟೀನ್ ಕಂಪ್ಲೀಟ್ ಆಗುತ್ತೆ. ಇವಾಗ ಕರೆಕ್ಟಾಗಿ ಎಕ್ಸಾಕ್ಟ್ 10 o'clock. ಇಷ್ಟು ಟೈಮಿಂಗ್ಸಲ್ಲಿ ಇಷ್ಟು ಕೆಲಸಗಳಾಗುತ್ತೆ. ಒಂದೊಂದು ದಿನ ಬೇಗ ಎದ್ದೇಳ್ತೀನಿ, ತುಂಬ ಬೇಗ ಕೆಲಸಗಳಾಗುತ್ತೆ. ಒಂದೊಂದು ದಿವಸ ಲೇಟಾಗಿದ್ದರೆ ಲೇಟ್ ಆಗುತ್ತೆ. ಇವತ್ತು ಅಂಗನವಾಡಿ ರಜಾ ಅಲ್ಲ, ಸೊ ನಿಧಾನಕ್ಕೆ ಕೆಲಸ ಮಾಡ್ಕೊಳ್ಬೋದು. ಇವನ್ನ ನೋಡ್ಕೊಳ್ಬೇಕು. ಇಷ್ಟೇ ಡೈಲಿ ರೂಟೀನ್ ಹಿಂಗೆ ಇರುತ್ತೆ. ನಾನು ಅದಕ್ಕೆ ಡೈಲಿ ವ್ಲಾಗ್ಸ್ ಮಾಡಲ್ಲ. ಇದೇ ರೂಟೀನ್ ಅಂದಮೇಲೆ ಏನು ಶೂಟ್ ಮಾಡ್ಕೊಳ್ಳೋದು, ಏನು ಎಡಿಟ್ ಮಾಡೋದು ಅಂತ. ನನಗೆ ಕ್ಯಾಮ್ರಾ ಫೇಸ್ ಟು ಫೇಸ್ ಮಾತಾಡಿದಾಗ ಎಡಿಟ್ಗೆ ನನಗೆ ಪ್ರಾಬ್ಲಮ್ ಆಗೋಲ್ಲ. ಲೈಕ್ ಟೈಮ್ ತೊಗೊಳ್ಳೋದು ಅದು ಇದು. ನನಗೆ ಕೆಲವೊಂದಿಷ್ಟು ವರ್ಕ್ಸ್ ಇರುತ್ತೆ, ಹೊರಗಡೆ ಹೋಗ್ತಿರ್ತೀವ, ಹೊಲ್ದ ಹತ್ರ ಎಲ್ಲ ವರ್ಕ್ ಇರುತ್ತೆ, ಅಲ್ಲೆಲ್ಲ ನಂಗೆ ಶೂಟ್ ಮಾಡ್ಕೊಂಡು ಹಾಕೋಕ್ಕೆ ಅದು ಇಷ್ಟ ಆಗೋಲ್ಲ. ನೆಕ್ಸ್ಟ್ ಟೈಮ್ಗಳಲ್ಲಿ ಟ್ರೈ ಮಾಡ್ತೀನಿ. ಅಂದರೆ ಕನ್ಸಿಸ್ಟೆನ್ಸಿಯಾಗಿರಬೇಕಲ್ಲ. ಏನು ಡೈಲಿ ಪ್ರಾಡಕ್ಟ್ಸ್ ರಿವ್ಯೂ ಆಗಲಿ ಏನಾಗಲಿ, ಆ್ಯಂಡ್ ಮೇಕಪ್ ಎಲ್ಲ ಮಾಡ್ಕೊಳ್ಳೋ ಥರದ ವೀಡಿಯೋಸು ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹಾಕೋಣ ಅಂದ್ಕೊಳ್ತೀನಿ. ಬಟ್ ನಂಗೆ ಅದು ಇಷ್ಟ ಇಲ್ಲ, ಮೇಕಪ್ ಮಾಡ್ಕೊಳ್ಳೋ ಥರ ವೀಡಿಯೋ ಎಲ್ಲ ಮಾಡಬೇಕು ಅಂತ. ದಟ್ಸ್ ವೈ ನಾನು ಮಾಡೋಕ್ಕೆ ಹೋಗಲ್ಲ. ಮಾಡಬೇಕು ಅನ್ನೋ ತುಂಬ ಕಾನ್ಸೆಪ್ಟ್ಗಳು ತಲೆಯಲ್ಲಿದೆ, ಬಟ್ ಆಗ್ತಿಲ್ಲ ನನಗೆ ಮಾಡೋದಕ್ಕೆ. ಸ್ಟಕ್ ಆಗಿಬಿಟ್ಟಿದ್ದೀನಿ ಇಲ್ಲ. ಸೊ ಅದಕ್ಕೆ ಇವತ್ತಾದರೂ ಡೈಲಿ ವ್ಲಾಗ್ ಮಾಡೋಣ. ತುಂಬ ಡೇಸ್ ಆಗಿದೆ, ಫ್ರೀ ಅಂದರೆ ಕೆಲಸಗಳಿದೆ. ಸೊ ಡೈಲಿ ರೂಟೀನ್ ಶೇರ್ ಮಾಡೋಣ ಮಾರ್ನಿಂಗ್ದು ಅಂತ ವಿಡಿಯೋ ಮಾಡಿದ್ದೀನಿ. ಹೋಪ್ ನಿಮ್ಗೆ ತುಂಬ ಜನಕ್ಕೆ ಇಷ್ಟ ಆಗ್ಬೋದು. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನೀವೇನಾದರೂ ಕಮೆಂಟ್ಸಲ್ಲಿ ಕೇಳಿದಾಗ ನನಗೆ ಒಂದು ಕಂಟೆಂಟ್ ಮಾಡೋಕ್ಕೆ ಐಡಿಯಾ ಸಿಗುತ್ತೆ. ಸೊ ಅವನಿಗೆ ತಿಂಡಿ ಎಲ್ಲ ತಿನ್ಸಾದ್ರೆ ನಂದು ಅರ್ಧ ಕೆಲಸ ಮುಗ್ದಂಗೆ. ಇನ್ನೇನಿಲ್ಲ ಕೆಲಸ, ಪಾತ್ರೆ ವಾಶ್ ಮಾಡ್ಕೊಳ್ಬೇಕಷ್ಟೇ. ಮಾಡಿ ಬಟ್ಟೆಗಳನ್ನ ಸ್ವಲ್ಪ ಮಡ್ಚಿಟ್ಕೊಳ್ಳೋದು. ಸ್ವಲ್ಪ ಕೆಲವೊಂದಿಷ್ಟು ಬಟ್ಟೆಗಳನ್ನ ಲೈಕ್ ಮಿಷಿನ್ಗೆ ಹಾಕಿದ್ದೀನಿ, ಅದನ್ನು ಸ್ವಲ್ಪ ಡ್ರೈ ಮಾಡಿ ಹಾಕಿದ್ರೆ
ಆಲ್ಮೋಸ್ಟ್ ಮುಗೀತು. ಇನ್ನು ಅಡುಗೆ ಒಂದು ಕೆಲಸ ಇದೆ, ಅದಾದರೆ ಫ್ರೀನೇ. ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಫ್ರಿಜ್ ಮೇಲೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು ಇವತ್ತಾದರೂ ಅಂದ್ಕೊಂಡಿದ್ದೀನಿ. ಬಟ್ ಆದರೆ ಮಾಡ್ಕೊಳ್ತೀನಿ, ಇಲ್ಲ ಇನ್ನೊಂದು ದಿನ ಮಾಡ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.